ನಂತರ ಈಗ 5ನೇ ಜ್ಞಾನಪೀಠ ಪ್ರಶಸ್ತಿ ವಿಜೇತರಾದ ವಿನಾಯಕ ಕೃಷ್ಣ ಗೋಕಾಕ್. ವಿನಾಯಕ ಕೃಷ್ಣ ಗೋಕಾಕ್ ಅವರು 1909 ಆಗಸ್ಟರಂದು ಜನಿಸಿದರು. ಅವರು ತಮ್ಮ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಣವನ್ನು ಸವಣೂರಿನಲ್ಲಿ ಪಡೆದರು. 1929ರಲ್ಲಿ BA ಮತ್ತು 1931ರಲ್ಲಿ MAಯನ್ನು ಪಡೆದರು. 1931ರಲ್ಲಿ ಅವರು ಪ್ರಾರಂಭಿಸಿದ MA ಪುಣೆಯ ಫರ್ಗೂಸ್ನ ಕಾಲೇಜಿನಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ವೃತ್ತಿಪರ ವೃತ್ತಿಜೀವನ ಮತ್ತು 1936ರಲ್ಲಿ ಆಕ್ಸ್ಫರ್ಡ್ನಲ್ಲಿ ಉನ್ನತ ವ್ಯಾಸಂಗವನ್ನು ಡಿಸ್ಟಿಂಕ್ಷನ್ನೊಂದಿಗೆ ಮುಗಿಸಿದ ನಂತರ ಸಾಂಗ್ಲಿಯಾ ಡಿ ಸೊಸೈಟಿಯ ವಿಲ್ಲಿಂಗ್ಟನ್ ಕಾಲೇಜಿನ ಪ್ರಾಂಶುಪಾಲರಾದರು. ಆದರೆ ಶೀಘ್ರದಲ್ಲೇ ಅವರು ತಮ್ಮ ಪ್ರಾಂಶುಪಾಲತ್ವವನ್ನು ತ್ಯಜಿಸಿದರು. ಸ್ವಾಭಿಮಾನ ಮತ್ತು ಪರಿಣಾಮಕಾರಿಯಾಗಿ ನಿರುದ್ಯೋಗವನ್ನು ಅವನನ್ನು ಗಂಭೀರ ಆತ್ಮಾವಲೋಕನದಿಂದ ಹಾದಿಯಲ್ಲಿ ಇರಿಸಿತು. 1946ರಲ್ಲಿ ಅವರು ರಾಜಸ್ಥಾನಕ್ಕೆ ಹೋಗಿ ಅದರ ಮರುಭೂಮಿ ಪ್ರದೇಶಗಳಲ್ಲಿ ಕಾಲೇಜನ್ನು ಸ್ಥಾಪಿಸಿದರು ಮತ್ತು 1949ರಲ್ಲಿ ಭಾರತೀಯ ರಾಜ್ಯಗಳ ಮರುಸಂಘಟನೆಯೊಂದಿಗೆ ರಾಜಸ್ಥಾನದಲ್ಲಿ ಅವರ ಸೇವೆಗಳನ್ನು ಬಾಂಬೆ ಸರ್ಕಾರಕ್ಕೆ ವರ್ಗಾಯಿಸಲಾಯಿತು ಮತ್ತು ಅವರು ಕರ್ನಾಟಕ ಕಾಲೇಜಿನ ಪ್ರಾಂಶುಪಾಲರಾದರು. ಅವರ ಸಾಹಿತ್ಯಿಕ ವೃತ್ತಿಜೀವನದ ಮುಖ್ಯ ಹಂತ ಮತ್ತು ಅವರ ಜೀವನವನ್ನು 1925ರಲ್ಲಿ ಪ್ರಾರಂಭವಾಯಿತು. ಅವರು ತಮ್ಮ ಕಾಲದ ಇತರ ಅನೇಕ ಯುವ ಕವಿತೆಗಳಂತೆ ಕನ್ನಡ ಕಾವ್ಯದ ದ. ರಾ. ಬೇಂದ್ರೆ ಅವರ ಅಯಸ್ಕಾಂತೀಯ ಶಕ್ತಿಯಿಂದ ತೂಗಾಡಿದರು. ಅವರು ಇಂಗ್ಲಿಷ್ ಸಾಹಿತ್ಯದ ಜ್ಞಾನ ಮತ್ತು ಇಂಗ್ಲಿಷ್ ಕಾವ್ಯದಲ್ಲಿ ಅವರ ಪ್ರತಿಭೆಯನ್ನು ಕಂಡ ಬೇಂದ್ರೆ ಅವರು ಗೋಕಾಕರು ತಮ್ಮ ಪ್ರತಿಭೆಯನ್ನು ಕನ್ನಡದಲ್ಲಿ ಅರಳಲು ಬಿಟ್ಟರೆ ಅವರ ಸ್ವಂತ ಕಾವ್ಯದ ಜೊತೆಗೂ ಕನ್ನಡಕ್ಕೂ ಉತ್ತಮ ಭವಿಷ್ಯವಿದೆ ಎಂದು ಭವಿಷ್ಯ ನುಡಿದರು. ಹೀಗೆ ಬೇಂದ್ರೆಯವರು ಕಾವ್ಯ ಗುರುವಾಗಿಟ್ಟುಕೊಂಡು ಗೋಕಾಕರು ಕನ್ನಡ ಅಕ್ಷರ ಲೋಕದಲ್ಲಿ ವಿಶಿಷ್ಟವಾದ ವೃತ್ತಿಜೀವನವನ್ನು ಆರಂಭಿಸಿದರು. ಇದರಲ್ಲಿ ಅವರು ಕಾವ್ಯಕ್ಕೆ ವಿವಿಧ ವಿಮರ್ಶೆ, ನಾಟಕ, ಸಾಹಿತ್ಯ ಪ್ರಕಾರಗಳಿಗೆ ಅಪ್ರತಿಮ ಕೊಡುಗೆಗಳನ್ನು ನೀಡಿದರು. ಇಂಗ್ಲಿಷಿನಲ್ಲಿ ಅನೇಕ ವಿದ್ವತ್ಪೂರ್ಣ ಕೃತಿಗಳನ್ನು ತಯಾರಿಸುವುದರಲ್ಲಿ ಹೊರತಾಗಿ ಗೋಕಾಕ್ನ ಸಾಹಿತ್ಯ ವ್ಯತ್ಯಾಸವು ಸ್ವಾಭಾವಿಕವಾಗಿ ಹಲವಾರು ಪ್ರಶಸ್ತಿಗಳು ಮತ್ತು ಗೌರವಗಳನ್ನು ಆಕರ್ಷಿಸಿತು. ಇವುಗಳಲ್ಲಿ 1958ರಲ್ಲಿ ಅವರ 40ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರಾಗಿ ಕರ್ನಾಟಕ ವಿಶ್ವವಿದ್ಯಾನಿಲಯ ಮತ್ತು USAಯ ಪೆಸಿಫಿಕ್ ವಿಶ್ವವಿದ್ಯಾನಿಲಯದ ಗೌರವ ಡಾಕ್ಟರೇಟ್ಗಳು ಅವರ ದ್ಯಾವವೃತ್ತಿಗಾಗಿ 1961ರ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮತ್ತು ಸಹಜವಾಗಿ ಇಡೀ ಭಾರತದಲ್ಲಿ ಸಾಹಿತ್ಯ ಶ್ರೇಷ್ಠತೆಗಾಗಿ ಅತ್ಯುನ್ನತ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ ಕನ್ನಡ ಸಾಹಿತ್ಯಕ್ಕೆ ಅವರ ಸ್ಮಾರಕ ಕೊಡುಗೆಯಾಗಿ 1990ರಲ್ಲಿ ದೊರಕಿತು. ಗೋಕಾಕ್ ಅವರು ವೈಭವದ ಶಿಖರಗಳನ್ನು ಮಾತ್ರವಲ್ಲದೆ ಅವರ ಜೀವನದ ಅನೇಕ ತಿರುವುಗಳಲ್ಲಿ ಸಂತೋಷ ಮತ್ತು ದುಃಖಗಳ ವಿಶಿಷ್ಟ ಸಂಕೀರ್ಣತೆಯನ್ನು ಕಂಡರು. ಇದು ಅವರ ಎಲ್ಲ ಕೃತಿಗಳ ವಿಶಿಷ್ಟ ಲಕ್ಷಣವಾಯಿತು. ಅವರು ಏಪ್ರಿಲ್ 28, 1992ರಂದು ನಿಧನರಾದರು.